ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂತ ನೀವು ಕಾಯ್ತಾ ಇರ್ಬೋದು. ಹಾಗೆ ಫಸ್ಟ್ ಆಫ್ ಆಲ್ ಸಾರಿ ಎವ್ರಿ ಒನ್, ನಾನು ಹೇಳಿರೋ ಮಾತು ನನ್ನ ಕೈಲೇ ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ ಅಂತ ಬರೀ ಹೇಳೋದೇ ಆಗಿದೆ. ನನ್ನ ಕೈಲಿ ಹಾಕೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕ್ಯಾಪ್ಚರ್ ಮಾಡ್ಕೊಳ್ಬೇಕು, ಎಡಿಟ್ ಮಾಡಬೇಕು, ಮನೆ ಕೆಲಸ ಅನ್ಬೋದು. ಮನೇಲೇ ಇದ್ದೀರಾ, ನಿಮ್ಮದೇನು ಕೆಲಸ ಅಂತ ಆದರೂ ಇರುತ್ತಲ್ವಾ. ಹಾಗಾಗಿ ಎಡಿಟ್ ಮಾಡಿರ್ತೀನಿ, ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಇರಲ್ಲ, ಅಥವಾ ಎಲ್ಲ ಆಗಿರುತ್ತೆ, ಅದನ್ನು ಟೈಮ್ಗೆ ಪೋಸ್ಟ್ ಮಾಡೋಕ್ಕಾಗಿರಲ್ಲ. ಹಾಗಾಗಿ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಸ್ಕಿಪ್ ಆಗ್ತಾನೇ ಇದೆ. ಇನ್ನು ಮುಂದೆ ಕರೆಕ್ಟಾಗಿ ವಿಡಿಯೋಸ್ ಬರುತ್ತೆ ಅಂತ ಹೇಳ್ತೀನಿ, ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಪ್ರಾಮಿಸ್ ಮಾಡಿದೆ, ಈಗಲೂ ಸಹ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಮಿಸ್ ಮಾಡಿದೆ, ಇನ್ನು ಮೇಲೆ ವಿಡಿಯೋಸ್ ಬರ್ತಾ ಇರುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಸ್ಕ್ರೀನ್ ಕಾಸ್ಟ್ ಲೈವ್ ಹೇಗೆ ಮಾಡೋದು ಅಂತ ನನಗೆ ತುಂಬ ಜನ ಕೇಳಿದ್ರು. ಸ್ಕ್ರೀನ್ ಕಾಸ್ಟ್ ಲೈವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದರಿಂದ ಏನು ಉಪಯೋಗ ಅಂತ ನಾನು ಫಸ್ಟ್ ಹೇಳಿಬಿಡ್ತೀನಿ. ಉಪಯೋಗ ಏನಾಗುತ್ತೆ ಅಂದರೆ ವಾಚ್ ಅವರ್ ಬರುತ್ತೆ. ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡೋದ್ರಿಂದ ವಾಚ್ ಅವರ್ಸ್ ಬರುತ್ತೆ. ಮ್ಯೂಟ್ ಲೈವ್ ಇರುತ್ತೆ, ಅದು ಮ್ಯೂಟ್ ಲೈವ್ ಮಾಡೋದ್ರಿಂದ ವಾಚ್ ಅವರ್ಸ್ಗೆ ಏನಾಗುತ್ತೆ, ಮತ್ತು ಸಬ್ಸ್ಕ್ರೈಬರ್ಸ್ ನ್ಯೂ ಮೆಂಬರ್ಸ್ ಬರ್ತಾರೆ ಅದರಿಂದ ಅದು ಕೂಡ ಒಂದು ಪಾಯಿಂಟ್ ಆಗಿ ತೊಗೊಳ್ಬೋದು. ಮತ್ತು ನಮಗೆ ಅದು ಲೈವು ರೆಕಾರ್ಡೆಡ್ ಸಿಗುತ್ತೆ. ಅಂದರೆ ಲೈವಲ್ಲಿ ಅದು ಆಲ್ರೆಡಿ ಇರೋದ್ರಿಂದ ನಾವು ಪ್ಲೇಲಿಸ್ಟಿಗೆ ಹಾಕೊಳ್ಬೋದು. ಆ ಪ್ಲೇಲಿಸ್ಟ್ ರನ್ ಮಾಡಿದಾಗ ಆ ವಿಡಿಯೋ ಸಹ ರನ್ ಆಗುತ್ತೆ, ಅದು ಸಹ ಹೆಲ್ಪ್ಫುಲ್ ಆಗುತ್ತೆ. ಮೋರ್ ದ್ಯಾನ್ ಹೆಲ್ಪ್ಫುಲ್ ಏನಾಗುತ್ತೆ ಅಂತ ಅಂದರೆ ವಾಚ್ ಅವರ್ ಗೇನ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗಿರೋದಿಲ್ಲ. ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತುಂಬ ಜನ ಕೇಳ್ತಾರೆ. ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹೇಗೆ ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡಬೇಕು ಅಂತ ಇವತ್ತು ನನ್ನ ಲೈವಲ್ಲಿ ತುಂಬ ಜನ ಅಂದರೆ ಬಂದವರೆಲ್ಲ ಹೇಳ್ತಾಯಿದ್ರು, ಸಿಸ್ಟರ್ ನೀವು ನೈಟ್ ಲೈವ್ ಮಾಡಿದ್ರಲ್ವ, ಹೇಗೆ ಮಾಡಿದ್ರಿ ನನಗೂ ಹೇಳ್ಕೊಡಿ. ನಾನು ಅದಕ್ಕೆ ಹೇಳಿದೆ, ಎಲ್ರಿಗೂ ಹೇಗೆ ಹೇಳ್ತಾ ಕೂತ್ಕೊಳ್ಳಿ, ಒಬ್ಬೊಬ್ರಿಗೇ ಇವತ್ತು ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಪ್ಲೀಸ್ ನೋಡಿ ಅಂತ ನಾನು ಹೇಳಿದೆ. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನನ್ನ ಚಾನಲ್ಗೆ 7000+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು 7200 ಜನ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಹೃದಯದ ಧನ್ಯವಾದಗಳು ನನ್ನ ಕಡೆಯಿಂದ ಹಾಗೂ ನನ್ನ ಹಸ್ಬೆಂಡ್ ಕಡೆಯಿಂದ. ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬಂದಿದ್ದ ಕೂಡಲೇ ನೀವು ವಿಡಿಯೋನ ನೋಡ್ಬೋದು. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಕಿಪ್ ಮಾಡದೆ ನೋಡಿದ್ರೆ ಅಟ್ಲೀಸ್ಟ್ ನಿಮಗೆ ಏನು ವಿಡಿಯೋ ಅಂತ ಗೊತ್ತಾಗುತ್ತೆ, ಅಥವಾ ನಿಮಗೆ ಇಷ್ಟ ಆಗ್ಬೋದು. ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ನೋಡ್ತಾ ಇದ್ದೀರಾ ನೀವು ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಓಪನ್ ಮಾಡಿದ ತಕ್ಷಣ ಯೂಟ್ಯೂಬ್ ಓಪನ್ ಮಾಡಬೇಕು. ಯೂಟ್ಯೂಬಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಬೇಕು. ಅಲ್ಲಿ ಈ ಥರ ಪ್ಲಸ್ ಐಕಾನ್ ಶೋ ಆಗ್ತಾ ಇರುತ್ತೆ ನಿಮಗೆ. ಆ ಪೆನ್ಸಿಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಐಕಾನ್ ಕ್ಲಿಕ್ ಮಾಡಬೇಕು. ಅಲ್ಲಿ ಅಪ್ಲೋಡ್ ತಮ್ನೈಲಲ್ಲಿ ನಿಮ್ಮದು ಯಾವ ಫೋಟೋಸ್ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಇದು ಚಾಮುಂಡೇಶ್ವರಿ ಫೋಟೋ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ಸೇವ್ ಕೊಡಬೇಕು. ಕೊಟ್ಟು ಬ್ಯಾಕ್ ಬಂದು ಫಸ್ಟು ಇಲ್ಲಿ ಟೈಟಲ್ ಹಾಕಬೇಕು. ನಾನು ಇಲ್ಲಿ ಟೈಟಲ್ ಬಂದು ಮ್ಯೂಟ್ ಲೈವ್ ಅಂತ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಮ್ಯೂಟ್ ಲೈವ್ ಸಪೋರ್ಟ್
ಸಪೋರ್ಟ್ ಮೀ ಗೈಸ್ ಅಂತ ಹಾಕ್ತಾಯಿದ್ದೀನಿ. ಇದು ಟೈಟಲ್ ಹಾಕಬೇಕು. ನೀವು ನಿಮಗೆ ಯಾವ ಟೈಟಲ್ ಬೇಕು ಆ ಟೈಟಲ್ನ ಹಾಕ್ಬೋದು. ಯೋಚನೆ ಮಾಡಿ ಟೈಟಲ್ ಹಾಕಬೇಕು. ಆಗ ಅದನ್ನು ನೋಡಿ ಅಟ್ರ್ಯಾಕ್ಟ್ ಆಗ್ತಾರೆ ಜನ. ಆಮೇಲೆ ಇಲ್ಲಿ ಸೆಲೆಕ್ಟ್ ಆಡಿಯನ್ಸ್ ಯಾವಾಗಲೂ ನೋನೇ ಇರಬೇಕು. ಸೆಲೆಕ್ಟ್ ಆಡಿಯನ್ಸ್ ನೋ ಮಾಡ್ಕೊಳ್ಬೇಕು. ಯಾವಾಗಲೂ ವಿಸಿಬಿಲಿಟಿ ಬಂದು ಪಬ್ಲಿಕ್ಕಲ್ಲೇ ಇರಬೇಕು. ಪಬ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಕ್ರೀನ್ ಕಾಸ್ಟ್ ಲೈವ್ ಅಂತ ಶೋ ಆಗ್ತಾಯಿದೆ ನೋಡಿ. ಆ ಸ್ಕ್ರೀನ್ ಕಾಸ್ಟ್ ಲೈವ್ನ ಎನೇಬಲ್ ಮಾಡ್ಕೊಳ್ಬೇಕು. ಎನೇಬಲ್ ಮಾಡ್ಕೊಂಡಾಗ ಈ ಥರ ಶೋ ಆಗುತ್ತೆ. ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಇದು ಸ್ಕ್ರೀನ್ ರೆಕಾರ್ಡಿಂಗ್ ಶೋ ಆಗಿಲ್ಲ. ನಿಮಗೆ ಏನು ಶೋ ಆಗುತ್ತೆ ಅಂದರೆ ನಿಮ್ಮದು ಫೋನ್ ಸಿಂಬಲ್ ಫೋನಲ್ಲಿ ನಿಮ್ಮದು ಡಿಸ್ಪ್ಲೇ ಶೋ ಆಗುತ್ತೆ. ಆ ಡಿಸ್ಪ್ಲೇಯಲ್ಲಿ ನಿಮ್ಮದು ಒಂದು ರೌಂಡಾಗಿ ಸಿಂಬಲ್, ನಿಮ್ಮದು ಕ್ಯಾಮರಾ ಓಪನ್ ಆಗಿರುತ್ತೆ. ಮೇಲ್ಗಡೆ ಕೊಟ್ಟಿರ್ತಾರೆ ಕ್ಯಾಮರಾ, ಮೈಕ್, ಮೆಸೇಜ್ ಎಲ್ಲ ಶೋ ಆಗ್ತಾ ಇರುತ್ತೆ. ಅದರಲ್ಲಿ ಕ್ಯಾಮ್ರಾನ ಆಫ್ ಮಾಡಬೇಕು, ಮೈಕ್ನ ಆಫ್ ಮಾಡಬೇಕು. ಮೇನ್ ಏನಂದರೆ ನಿಮ್ಮದು ಎಲ್ಲ ನೋಟಿಫಿಕೇಷನ್ ಆಫ್ ಆಗಿರಬೇಕು. ಬ್ಯಾಂಕಿಂದ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಏನು ಬರುತ್ತೆ, ಬ್ಯಾಂಕ್ದು ಮೆಸೇಜ್ ಆಗಿರ್ಬೋದು, ಏನೇ ಪರ್ಸ್ನಲ್ ಬರೋದಾಗಿದ್ರೂ ಆ ನೋಟಿಫಿಕೇಷನ್ನ ಆಫ್ ಮಾಡ್ಕೊಂಡಿರಬೇಕು. ನೀವು ನೋಟಿಫಿಕೇಷನ್ನ ಆ್ಯಪ್ದು ಆಫ್ ಮಾಡ್ಕೊಂಡಿದ್ರೆ ಇದೆಲ್ಲ ಯೂಸ್ ಆಗುತ್ತೆ. ಆಫ್ ಮಾಡಿಕೊಂಡು ನೆಕ್ಸ್ಟು ನೀವು ನಿಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ, ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಅಕೌಂಟಿಗೆ ಹೋಗಿ ಅಲ್ಲಿ ಪ್ಲೇಲಿಸ್ಟ್ ಇರುತ್ತಲ್ವ, ನೀವು ಪ್ಲೇಲಿಸ್ಟ್ ಮಾಡಿರ್ತೀರ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಪ್ಲೇಲಿಸ್ಟಲ್ಲಿ ಯಾವುದಾದ್ರೂ ಒಂದು ಪ್ಲೇಲಿಸ್ಟ್ನ ಆಲ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ರನ್ ಆಗ್ತಾ ಇರಬೇಕಾದ್ರೆ ಮೇಲ್ಗಡೆ ಗೋ ಲೈವ್ ಅಂತ ಇರುತ್ತೆ. ಆ ಗೋ ಲೈವ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಕಾಸ್ಟ್ ಲೈವ್ ಏನಿದೆ ಅದು ರನ್ ಆಗ್ತಾ ಇರುತ್ತೆ.